ವಿಂಡೋಸ್ 10 ಪ್ರೊಫೈಲ್ ಟ್ರಬಲ್ ಶೂಟಿಂಗ್. ನಾವು ಈ ಕ್ಲಾಸ್ನಲ್ಲಿ ಪ್ರೊಫೈಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ಅದನ್ನು ಯಾವ ಥರ ಸರಿ ಮಾಡಬೇಕು ಎಂಬುದನ್ನು ನೋಡೋಣ. ಈ ಕ್ಲಾಸ್ ಒಂದು ಅಡ್ವಾನ್ಸ್ಡ್ ಕ್ಲಾಸ್. ನಾರ್ಮಲ್ ಯೂಸರ್ಸ್ ಈ ಕ್ಲಾಸ್ ನೋಡಬೇಕಾಗಿಲ್ಲ. ನಾವು ಈಗಾಗಲೇ ಪ್ರೊಫೈಲ್ ಅಂದರೆ ಏನು, ಪ್ರೊಫೈಲ್ ಯಾವ ಥರ ಕೆಲಸ ಮಾಡ್ತದೆ ಎಂಬುದನ್ನು ನೋಡಿದ್ದೀವಿ. ಈ ಕಂಪ್ಯೂಟರ್ನಲ್ಲಿ ಸ್ಟೂಡೆಂಟ್ ಎಂದು ಒಂದು ಯೂಸರ್ ಕೆಲಸ ಮಾಡ್ತಾರೆ. ಈ ಯೂಸರ್ನ ಪ್ರೊಫೈಲ್ ಸಿ ಡ್ರೈವ್ನಲ್ಲಿ ಯೂಸರ್ಸ್ ಸ್ಟೂಡೆಂಟ್ ಎನ್ನುವ ಫೋಲ್ಡರ್ ಒಳಗಡೆ ಸ್ಟೋರ್ ಮಾಡಿರ್ತಾ. ಈ ಪ್ರೊಫೈಲ್ ಒಳಗಡೆ ಏನು ಸೇವ್ ಮಾಡಿರ್ತಾ ಅಂದರೆ ಯೂಸರ್ ಸೇವ್ ಮಾಡುವ ಡಾಕ್ಯುಮೆಂಟ್ಸ್, ಪಿಕ್ಚರ್, ಮ್ಯೂಸಿಕ್ ಎಲ್ಲವನ್ನು ಈ ಪ್ರೊಫೈಲ್ ಒಳಗಡೆ ಸೇವ್ ಮಾಡಿರ್ತಾ. ಈಗ ಕಂಪ್ಯೂಟ್ರನ್ನು ಆನ್ ಮಾಡಿ ಯೂಸರ್ ಲಾಗಿನ್ ಆಗಬೇಕು ಅಂದರೆ ಲಾಗಿನ್ ಬಾಕ್ಸ್ನಲ್ಲಿ ಯೂಸರ್ನ ಪಾಸ್ವರ್ಡನ್ನು ಟೈಪ್ ಮಾಡ್ತಾರೆ. ಆ ಥರ ಟೈಪ್ ಮಾಡಿದರೆ ಕಂಪ್ಯೂಟ್ರ್ ಸ್ಟೂಡೆಂಟ್ ಎನ್ನುವ ಯೂಸರ್ ಲಾಗಿನ್ ಆಗಿದ್ದಾರೆ ಎಂಬುದನ್ನು ಕಂಡುಹಿಡಿದು ಈ ಯೂಸರ್ನ ಡೆಸ್ಕ್ಟಾಪ್, ಡಾಕ್ಯುಮೆಂಟ್, ಪಿಕ್ಚರ್ ಫೋಲ್ಡರ್ ಎಲ್ಲವನ್ನು ಈ ಯೂಸರ್ಗೆ ಡೆಸ್ಕ್ಟಾಪ್ನಲ್ಲಿ ಲೋಡ್ ಮಾಡುತ್ತೆ. ಈ ಯೂಸರ್ ಇದರ ಮುಂದೆ ಮಾಡಿದ ಸೆಟ್ಟಿಂಗ್ ಎಲ್ಲವನ್ನು ರಿಜಿಸ್ಟ್ರಿನಲ್ಲಿ ಸ್ಟೋರ್ ಮಾಡಿ ಆ ಯೂಸರ್ ಇದರ ಮುಂದೆ ಯೂಸ್ ಮಾಡಿದ ವಾಲ್ಪೇಪರ್, ಥೀಮ್ಸ್ ಎಲ್ಲವನ್ನು ಕಂಪ್ಯೂಟ್ರಿಗೆ ಅಪ್ಲೈ ಮಾಡುತ್ತೆ. ಯಾವುದಾದ್ರೂ ಒಂದು ಕಾರಣದಿಂದ ಈ ಪ್ರೊಫೈಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ರೆ ಏನು ನಡೆಯುತ್ತೆ ಎಂಬುದನ್ನು ನೋಡೋಣ. ಈ ಪ್ರೊಫೈಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ರೆ ಯೂಸರ್ಗೆ ಲಾಗಿನ್ ಮಾಡೋಕ್ಕಾಗಲ್ಲ. ಕಾರಣ ಈ ಪ್ರೊಫೈಲ್ನಲ್ಲಿ ಇರುವ ಈ ಫೋಲ್ಡ್ರ್ ಎಲ್ಲವನ್ನು ಲೋಡ್ ಮಾಡಿ ಯೂಸರ್ಗೆ ಡಾಕ್ಯುಮೆಂಟ್, ಪಿಕ್ಚರ್ ಫೋಲ್ಡ್ರ್ ಎಲ್ಲವನ್ನು ತೋರಿಸಬೇಕು. ಯೂಸರ್ನ ಸೆಟ್ಟಿಂಗ್ ಎಲ್ಲವನ್ನು ಈ ಫೈಲ್ನಲ್ಲಿ ಇದೆ, ಇದನ್ನು ಕಂಪ್ಯೂಟ್ರ್ನಲ್ಲಿ ಅಪ್ಲೈ ಮಾಡಬೇಕು. ಈ ಪ್ರೊಫೈಲ್ ಫಾಲ್ಟ್ ಆಗಿದರೆ ಎರಡು ಥರ ಎರರ್ ಮೆಸೇಜ್ ನಿಮಗೆ ತೋರಿಸಬಹುದು. ಒಂದು, ಯೂಸರ್ ಲಾಗಿನ್ ಆಗುವಾಗ ಯೂಸರ್ಗೆ ಲಾಗಿನ್ ಮಾಡೋಕ್ಕಾಗಲ್ಲ, ಕಂಪ್ಯೂಟ್ರ್ ಹ್ಯಾಂಗ್ ಆಗ್ತದೆ. ಕಾರಣ ಪ್ರೊಫೈಲನ್ನು ಲೋಡ್ ಮಾಡೋಕ್ಕಾಗಿಲ್ಲ, ಆದ್ದರಿಂದ ಯೂಸರ್ಸ್ಗೆ ಡೆಸ್ಕ್ಟಾಪನ್ನು ತೋರಿಸೋಕ್ಕಾಗಲ್ಲ. ಆಗಿಲ್ಲದ್ರೆ ಕಂಪ್ಯೂಟ್ರ್ನಲ್ಲಿ ಟೆಂಪ್ರವರಿ ಪ್ರೊಫೈಲ್ ಎಂದು ಒಂದು ಆಪ್ಷನ್ ಇದೆ. ಯೂಸರ್ನ ಪ್ರೊಫೈಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಿದ್ರೆ ಈ ಥರ ಟೆಂಪ್ರವರಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡ್ಬೋದು. ಈ ಎರಡರಲ್ಲಿ ಏನು ನಡೆಯುತ್ತೆ ಎಂಬುದನ್ನು ನಾವು ಕರೆಕ್ಟಾಗಿ ಹೇಳೋಕ್ಕಾಗಲ್ಲ. ಒಂದು ವೇಳೆ ಯೂಸರ್ಗೆ ಲಾಗಿನ್ ಆಗೋಕ್ಕಾಗಲ್ಲ, ಆಗಿಲ್ಲದ್ರೆ ಟೆಂಪ್ರವರಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಯೂಸರ್ಗೆ ಲಾಗಿನ್ ಮಾಡೋದಕ್ಕೆ ಅಲೌ ಮಾಡುತ್ತೆ. ಇದರಲ್ಲಿ ಏನು ನಡೆಯುತ್ತೆ ಎಂದು ಕಂಪ್ಯೂಟ್ರ್ ಯಾವ ಥರ ಡಿಸೈಡ್ ಮಾಡುತ್ತೆ ಎಂಬುದನ್ನು ನೋಡೋಣ. ನೀವು ಒಂದು ಇಂಡಿವಿಜುವಲ್ ಕಂಪ್ಯೂಟ್ರ್ ಯೂಸ್ ಮಾಡ್ತೀರಾ, ವರ್ಕ್ ಗ್ರೂಪ್ನಲ್ಲಿ ಕಂಪ್ಯೂಟ್ರನ್ನು ಯೂಸ್ ಮಾಡ್ತೀರಾ, ಆಗಿಲ್ಲದ್ರೆ ನಿಮ್ಮ ಕಂಪನಿಯಲ್ಲಿ ಸರ್ವರನ್ನು ಯೂಸ್ ಮಾಡಿ ಈ ವಿಂಡೋಸ್ 10 ಸರ್ವರ್ನಲ್ಲಿ ಮೆಂಬರ್ ಮಾಡಿದ್ದೀರಾ. ನೀವು ಲೋಕಲ್ ಪ್ರೊಫೈಲ್ ಯೂಸ್ ಮಾಡ್ತೀರಾ, ರೋಮಿಂಗ್ ಪ್ರೊಫೈಲ್ ಯೂಸ್ ಮಾಡ್ತೀರಾ. ಇದರಲ್ಲಿ ನಿಮ್ಮ ಕಂಪ್ಯೂಟ್ರ್ ಸೆಟ್ಟಿಂಗ್ ಯಾವ ಥರ ಇದೆ ಎಂಬುದನ್ನು ನೋಡಿ ಕಂಪ್ಯೂಟ್ರ್ ನಿಮಗೆ ಲಾಗಿನ್ ಮಾಡೋದಕ್ಕೆ ಅಲೌ ಮಾಡುತ್ತದೆಯಾ, ಆಗಿಲ್ಲದ್ರೆ ಟೆಂಪ್ರವರಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಲಾಗಿನ್ ಮಾಡೋದಕ್ಕೆ ಅಲೌ ಮಾಡ್ತದೆಯಾ ಎಂದು ಹೇಳಬಹುದು. ಯೂಸರ್ ಲಾಗಿನ್ ಆಗುವಾಗ ಕಂಪ್ಯೂಟ್ರ್ ಹ್ಯಾಂಗ್ ಆಗಿದರೆ ಯೂಸರ್ ಇದರ ಮುಂದೆ ಕ್ರಿಯೇಟ್ ಮಾಡಿದ ಡಾಕ್ಯುಮೆಂಟ್, ಡೌನ್ಲೋಡ್ ಫೈಲ್ ಏನು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಟೆಂಪ್ರವರಿ ಪ್ರೊಫೈಲ್ ಕಂಪ್ಯೂಟ್ರ್ ಕ್ರಿಯೇಟ್ ಮಾಡಿದರೆ ಏನು ನಡೆಯುತ್ತೆ ಎಂಬುದನ್ನು ನೋಡೋಣ. ನಮ್ಮ ಕಂಪ್ಯೂಟ್ರ್ನಲ್ಲಿ ಈಗಾಗಲೇ ಒಂದು ಡಿಫಾಲ್ಟ್ ಪ್ರೊಫೈಲ್ ಇದೆ. ಈ ಡಿಫಾಲ್ಟ್ ಪ್ರೊಫೈಲನ್ನು ಕಾಪಿ ಮಾಡಿ ಯೂಸರ್ಗಾಗಿ ಒಂದು ಟೆಂಪ್ರವರಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡುತ್ತೆ. ಸಿ ಡ್ರೈವ್ನಲ್ಲಿ ಯೂಸರ್ ಫೋಲ್ಡರ್ನಲ್ಲಿ ಟೆಂಪ್ರವರಿ ಎಂದು ಒಂದು ಪ್ರೊಫೈಲ್, ಡಿಫಾಲ್ಟ್ ಪ್ರೊಫೈಲನ್ನು ಕಾಪಿ ಮಾಡಿ ಕ್ರಿಯೇಟ್ ಮಾಡುತ್ತೆ. ಡಿಫಾಲ್ಟ್ ಪ್ರೊಫೈಲ್ನಲ್ಲಿ ಡಾಕ್ಯುಮೆಂಟ್, ಪಿಕ್ಚರ್ನಲ್ಲಿ ಫೈಲ್ ಏನೂ ಇರಲ್ಲ. ಯೂಸರ್ ಇದರ ಮುಂದೆ ಕ್ರಿಯೇಟ್ ಮಾಡಿದ ಫೈಲ್ ಎಲ್ಲವನ್ನು ಯೂಸರ್ ಪ್ರೊಫೈಲ್ನಲ್ಲಿ ಇದೆ. ಈ ಪ್ರೊಫೈಲ್ ಕೆಲಸ ಮಾಡ್ತಿಲ್ಲ ಎಂಬುದರಿಂದ ಒಂದು ಟೆಂಪ್ರವರಿ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಯೂಸರನ್ನು ಲಾಗಿನ್ ಆಗೋದಕ್ಕೆ ಅಲೌ ಮಾಡುತ್ತೆ. ಯೂಸರ್ ಲಾಗಿನ್ ಆಗಿ ಡಾಕ್ಯುಮೆಂಟ್, ಪಿಕ್ಚರ್ ಎಲ್ಲವನ್ನು ಓಪನ್ ಮಾಡಿ ನೋಡಿದರೆ ಅದರೊಳಗಡೆ ಫೈಲ್ಸ್ ಏನೂ ಇರಲ್ಲ. ಕಾರಣ ಹೊಸದಾಗಿ ಈ ಫೋಲ್ಡರ್ ಎಲ್ಲವನ್ನು ಕ್ರಿಯೇಟ್ ಮಾಡಿ ಈ ಟೆಂಪ್ರವರಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದೆ. ಈ ಯೂಸರ್ ಲಾಗಿನ್ ಆಗಿ 2-3 ಫೈಲ್ಸ್ ಸೇವ್ ಮಾಡ್ತಾರೆ. ಒಂದು ಉದಾಹರಣೆಗೆ 5 ಡಾಕ್ಯುಮೆಂಟ್ ಸೇವ್ ಮಾಡ್ತಾರೆ, 2 ಪಿಕ್ಚರ್ ಟೆಂಪ್ರವರಿ ಪ್ರೊಫೈಲ್ನಲ್ಲಿ ಲಾಗಿನ್ ಆಗಿ ಸೇವ್ ಮಾಡ್ತಾರೆ. ಈಗ ಈ ಯೂಸರ್ ಲಾಗೌಟ್ ಆಗ್ತಾರೆ. ಯೂಸರ್ ಲಾಗೌಟ್ ಆಗಿದರೆ ಟೋಟಲ್ ಆಗಿ ಈ ಟೆಂಪ್ರವರಿ ಪ್ರೊಫೈಲನ್ನು ಕಂಪ್ಯೂಟ್ರ್ ಡಿಲೀಟ್ ಮಾಡುತ್ತೆ. ಕಾರಣ ಈ ಯೂಸರ್ಗಾಗಿ ಈ ಪ್ರೊಫೈಲ್ ಕ್ರಿಯೇಟ್ ಮಾಡಿಲ್ಲ. ಟೆಂಪ್ರವರಿ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಯೂಸರನ್ನು ಲಾಗಿನ್ ಮಾಡೋದಕ್ಕೆ ಅಲೌ ಮಾಡಿದೆ. ಆದ್ದರಿಂದ ಈ ಯೂಸರ್ ಲಾಗೌಟ್ ಆಗುವಾಗ ಈ ಟೋಟಲ್ ಟೆಂಪ್ರವರಿ ಪ್ರೊಫೈಲನ್ನು ಡಿಲೀಟ್ ಮಾಡುತ್ತೆ.
ಈ ಥರ ಡಿಲೀಟ್ ಮಾಡಿದರೆ ಯೂಸರ್ ಡಾಕ್ಯುಮೆಂಟ್ನಲ್ಲಿ ಸೇವ್ ಮಾಡಿದ ಫೈಲ್ಸ್, ಪಿಕ್ಚರ್ನಲ್ಲಿ ಸೇವ್ ಮಾಡಿದ ಫೈಲ್ಸ್ ಎಲ್ಲವನ್ನು ಡಿಲೀಟ್ ಆಗ್ತದೆ. ಆದ್ದರಿಂದ ಪ್ರೊಫೈಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದ್ದರೆ ನಾವು ಆ ಪ್ರೊಫೈಲ್ ಪ್ರಾಬ್ಲಮನ್ನು ಕರೆಕ್ಟ್ ಮಾಡಬೇಕು. ನಾವು ಪ್ರೊಫೈಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಿದ್ದರೆ ಅದನ್ನು ಯಾವ ಥರ ಸರಿ ಮಾಡಬೇಕು ಎಂಬುದನ್ನು ನೋಡೋಣ. ಈಗ ಕಂಪ್ಯೂಟ್ರ್ನಲ್ಲಿ 2 ಯೂಸರ್ಸ್ ಕೆಲಸ ಮಾಡ್ತಾರೆ. ಸ್ಟೂಡೆಂಟ್ ಎನ್ನುವ ಯೂಸರ್ ಕಂಪ್ಯೂಟ್ರ್ನಲ್ಲಿ ಇದರ ಮುಂದೆ ತುಂಬ ಫೈಲ್ಸ್ ಸೇವ್ ಮಾಡಿ ಇಟ್ಟಿರ್ತಾರೆ. ಈಗ ಈ ಪ್ರೊಫೈಲ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದಿದ್ದರೆ ಈ ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡಿ ನಾವು ಒಂದು ಹೊಸ ಸ್ಟೂಡೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡ್ಬೋದು. ಈ ಥರ ಓಲ್ಡ್ ಅಕೌಂಟನ್ನು ಡಿಲೀಟ್ ಮಾಡುವಾಗ ನಮಗೆ ಒಂದು ಆಪ್ಷನ್ ಇದೆ. ಈ ಯೂಸರ್ನ ಪ್ರೊಫೈಲ್ ಒಳಗಡೆ ಈ ಯೂಸರ್ ಏನೆಲ್ಲ ಫೈಲ್ ಸ್ಟೋರ್ ಮಾಡಿ ಇಟ್ಟಿರ್ತಾರೋ ಈ ಎಲ್ಲ ಫೈಲನ್ನು ನನ್ನ ಡೆಸ್ಕ್ಟಾಪ್ನಲ್ಲಿ ಸ್ಟೋರ್ ಮಾಡಬೇಕು ಎಂದು ಹೇಳಿ ನಾವು ಈ ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡಬಹುದು. ನೀವು ಕಂಟ್ರೋಲ್ ಪ್ಯಾನಲ್ನಲ್ಲಿ ಹೋಗಿ ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡೋದಕ್ಕೆ ಹೋಗಿದರೆ ಯೂಸರ್ ಫೋಲ್ಡ್ರಲ್ಲಿ ಫೈಲ್ಸ್ ಇದೆ, ಅದನ್ನು ಸೇವ್ ಮಾಡಬೇಕಾ ಎಂದು ಕೇಳುತ್ತೆ. ನೀವು ಎಸ್ ಎಂದು ಕ್ಲಿಕ್ ಮಾಡಿದರೆ ಯೂಸರ್ ಅಕೌಂಟ್ ಎಲ್ಲವನ್ನು ಡಿಲೀಟ್ ಮಾಡುತ್ತೆ. ಆ ಥರ ಡಿಲೀಟ್ ಮಾಡುವಾಗ ಯೂಸರ್ ಫೋಲ್ಡ್ರ್ ಒಳಗಡೆ ಇರುವ ಫೈಲ್ಸ್ ಎಲ್ಲವನ್ನು ಅಡ್ಮಿನಿಸ್ಟ್ರೇಟರ್ ಡೆಸ್ಕ್ಟಾಪ್ನಲ್ಲಿ ಸ್ಟೋರ್ ಮಾಡುತ್ತೆ. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಿ ಡಿಲೀಟ್ ಮಾಡ್ತಾರೆ. ಆದ್ದರಿಂದ ಆ ಫೈಲ್ಸ್ ಎಲ್ಲವನ್ನು ಅಡ್ಮಿನಿಸ್ಟ್ರೇಟರ್ ಡೆಸ್ಕ್ಟಾಪ್ನಲ್ಲಿ ಒಂದು ಫೋಲ್ಡ್ರ್ನಲ್ಲಿ ಸ್ಟೋರ್ ಮಾಡಿ ಕೊಡುತ್ತೆ. ಈಗ ನಾವು ಏನು ಮಾಡಬಹುದು ಎಂದರೆ ಹೊಸದಾಗಿ ಒಂದು ಸ್ಟೂಡೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬಹುದು. ಈ ಥರ ಹೊಸ ಯೂಸರ್ ಅಕೌಂಟ್ ಕ್ರಿಯೇಟ್ ಮಾಡಿದರೆ ಈ ಯೂಸರ್ಗೆ ಹೊಸ ಪ್ರೊಫೈಲ್ ಕ್ರಿಯೇಟ್ ಆಗ್ತದೆ. ನಾವು ಈಗಾಗಲೇ ನೋಡಿದ್ದೀವಿ, ಹೊಸ ಯೂಸರ್ ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಡಿಫಾಲ್ಟ್ ಪ್ರೊಫೈಲನ್ನು ಕಾಪಿ ಮಾಡಿ ಈ ಸ್ಟೂಡೆಂಟ್ಗೆ ಒಂದು ಹೊಸ ಪ್ರೊಫೈಲ್ ಕ್ರಿಯೇಟ್ ಮಾಡುತ್ತೆ. ನಮ್ಮ ಡೆಸ್ಕ್ಟಾಪ್ನಲ್ಲಿ ಇರುವ ಆ ಯೂಸರ್ನ ಓಲ್ಡ್ ಫೈಲ್ಸ್ ಎಲ್ಲವನ್ನು ಆ ಯೂಸರ್ಗೆ ನಾವು ಕಾಪಿ ಮಾಡಿ ಕೊಡಬೇಕು. ಎಲ್ಲ ಸಿಚುವೇಷನಲ್ಲಿ ಈ ಥರ ಮಾಡೋದಕ್ಕಾಗ್ತದೆ ಎಂದು ಹೇಳೋಕ್ಕಾಗಲ್ಲ. ಕಾರಣ ಏನಂದರೆ ಸ್ಟೂಡೆಂಟ್ ಈಗಾಗಲೇ ಕೆಲಸ ಮಾಡ್ತಾರೆ. ಕಂಪ್ಯೂಟ್ರಲ್ಲಿ ಅಕೌಂಟ್ ನೇಮ್ ಇಂಪಾರ್ಟೆಂಟ್ ಏನೂ ಇಲ್ಲ. ಕಂಪ್ಯೂಟ್ರ್ ಒಂದೊಂದು ಯೂಸರ್ಗೆ ಒಂದು ID ನಂಬರನ್ನು ಕ್ರಿಯೇಟ್ ಮಾಡಿ ಆ ID ನಂಬರನ್ನು ಯೂಸ್ ಮಾಡುತ್ತೆ. ಒಂದು ಉದಾಹರಣೆಗೆ ಈ ಸ್ಟೂಡೆಂಟ್ಗೆ ID ನಂಬರ್ 1010 ಕ್ರಿಯೇಟ್ ಮಾಡಿದೆ ಎಂದುಕೊಳ್ಳೋಣ. ಈ ID ನಂಬರನ್ನು ಕಂಪ್ಯೂಟ್ರ್ ಯಾವಾಗಲೂ ಯೂಸ್ ಮಾಡುತ್ತೆ. ಸ್ಟೂಡೆಂಟ್ ಅವರ ಡಾಕ್ಯುಮೆಂಟ್ ಪಿಕ್ಚರ್ನಲ್ಲಿ ಮಾತ್ರ ಫೈಲ್ಸನ್ನು ಸ್ಟೋರ್ ಮಾಡಲ್ಲ. ಕಂಪ್ಯೂಟ್ರ್ನಲ್ಲಿ C ಡ್ರೈವ್, D ಡ್ರೈವ್ ಈ ಥರ ಡ್ರೈವ್ಸ್ ಇರುತ್ತೆ. ಸ್ಟೂಡೆಂಟ್ D ಡ್ರೈವ್ನಲ್ಲಿ ತುಂಬ ಫೈಲ್ಸ್ ಸೇವ್ ಮಾಡ್ತಾರೆ. ಆ ಥರ D ಡ್ರೈವ್ನಲ್ಲಿ ಸೇವ್ ಮಾಡುವಾಗ ಯೂಸರ್ ಏನು ಮಾಡಿದ್ದಾರೆ ಅಂದರೆ ಈ ಥರ ಫೋಲ್ಡ್ರ್ ಫೈಲ್ಸ್ ಕ್ರಿಯೇಟ್ ಮಾಡುವಾಗ ಈ ಫೋಲ್ಡ್ರ್ ಫೈಲ್ಸ್ ನಾನು ಮಾತ್ರ ಓಪನ್ ಮಾಡಬಹುದು ಎಂದು ಪರ್ಮಿಷನ್ಸ್ ಸೆಟ್ ಮಾಡ್ತಾರೆ. ಈ ಥರ ಪರ್ಮಿಷನ್ಸ್ ಸೆಟ್ ಮಾಡಿದರೆ ಕಂಪ್ಯೂಟ್ರ್ ಪರ್ಮಿಷನಲ್ಲಿ ಸ್ಟೂಡೆಂಟ್ ಎನ್ನುವ ಹೆಸರನ್ನು ಸ್ಟೋರ್ ಮಾಡಲ್ಲ. ಅದಕ್ಕೆ ಬದಲು ಸ್ಟೂಡೆಂಟ್ನ ID ನಂಬರನ್ನು ಯೂಸ್ ಮಾಡಿ ಕಂಪ್ಯೂಟ್ರ್ ಪರ್ಮಿಷನ್ಸ್ ಸೆಟ್ ಮಾಡುತ್ತೆ. ಈಗ ನಾವು ಈ ಸ್ಟೂಡೆಂಟ್ ಅಕೌಂಟನ್ನು ಡಿಲೀಟ್ ಮಾಡಿದ್ದೀವಿ. ಆ ಥರ ಡಿಲೀಟ್ ಮಾಡಿದರೆ ಈ ಸ್ಟೂಡೆಂಟ್ ID ನಂಬರ್ ನಮಗೆ ಡಿಲೀಟ್ ಆಗ್ತದೆ. ನಾವು ಹೊಸದಾಗಿ ಸ್ಟೂಡೆಂಟ್ ಎನ್ನುವ ಹೆಸರಿನಲ್ಲಿ ಒಂದು ಅಕೌಂಟ್ ಕ್ರಿಯೇಟ್ ಮಾಡಿದ್ರೇನೋ ಓಲ್ಡ್ ID ನಂಬರ್ ಈ ಸ್ಟೂಡೆಂಟ್ಗೆ ಬರಲ್ಲ, ಒಂದು ಹೊಸ ID ನಂಬರ್ ಈ ಸ್ಟೂಡೆಂಟ್ಗೆ ಸೆಟ್ ಆಗ್ತದೆ. ನಾವು ಒಂದು ಅಕೌಂಟನ್ನು ಡಿಲೀಟ್ ಮಾಡಿ ಕ್ರಿಯೇಟ್ ಮಾಡಿದರೆ ಓಲ್ಡ್ ID ನಂಬರ್ ಬರಲ್ಲ. ಈಗ ನಾವು ಈ ಸ್ಟೂಡೆಂಟ್ಗೆ ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಿ ಹೊಸ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ ಲಾಗಿನ್ ಮಾಡೋದಕ್ಕೆ ಅಲೋ ಮಾಡಿದ್ದೀವಿ. ಆದರೆ ಸ್ಟೂಡೆಂಟ್ D ಡ್ರೈವ್ನಲ್ಲಿ ಹೋಗಿ ಇದರ ಮುಂದೆ ಕ್ರಿಯೇಟ್ ಮಾಡಿದ ಫೋಲ್ಡ್ರನ್ನು ಓಪನ್ ಮಾಡಿದರೆ ಸ್ಟೂಡೆಂಟ್ಗೆ ಆ ಫೋಲ್ಡ್ರನ್ನು ಓಪನ್ ಮಾಡೋಕ್ಕಾಗಲ್ಲ. ಕಾರಣ ಪರ್ಮಿಷನಲ್ಲಿ ID ನಂಬರ್ ಯೂಸ್ ಮಾಡುತ್ತೆ. ಈಗ ಸ್ಟೂಡೆಂಟ್ ಆ ಫೋಲ್ಡ್ರನ್ನು ಓಪನ್ ಮಾಡಿದರೆ ಸ್ಟೂಡೆಂಟ್ನ ID ನಂಬರ್ ಚೇಂಜ್ ಆಗಿದೆ. ಈ ID ನಂಬರ್ಗೆ ಈ ಫೋಲ್ಡ್ರ್ನಲ್ಲಿ ಪರ್ಮಿಷನ್ ಕೊಟ್ಟಿದೆ. ಆದ್ದರಿಂದ ಈ ಯೂಸರ್ C ಡ್ರೈವ್ನಲ್ಲಿ D ಡ್ರೈವ್ನಲ್ಲಿ ಫೈಲ್ಸ್ ಕ್ರಿಯೇಟ್ ಮಾಡಿ ಪರ್ಮಿಷನ್ ಸೆಟ್ ಮಾಡಿ ಇಟ್ಟಿದ್ರೆ ಆ ಫೈಲ್ಸ್ ಫೋಲ್ಡ್ರ್ ಎಲ್ಲವನ್ನು ಸ್ಟೂಡೆಂಟ್ಗೆ ಈಗ ಓಪನ್ ಮಾಡೋಕ್ಕಾಗಲ್ಲ. ನಾವು ಕಂಪ್ಯೂಟ್ರ್ನಲ್ಲಿ ಲಾಗಿನ್ ಆಗಿ ಈ ಸ್ಟೂಡೆಂಟ್ ಅಕೌಂಟನ್ನು ಡಿಲೀಟ್ ಮಾಡಿ ಆ ಸ್ಟೂಡೆಂಟ್ನ ಫೈಲ್ಸ್ ಎಲ್ಲವನ್ನು ನಮ್ಮ ಡೆಸ್ಕ್ಟಾಪ್ಗೆ ಕಾಪಿ ಮಾಡೋಣ. ನಾವು ಈಗ ಬಿಟ್ನೆಟ್ಸ್ ಅಡ್ಮಿನಿಸ್ಟ್ರೇಟರ್ ಪವರ್ನಲ್ಲಿ ಲಾಗಿನ್ ಆಗಿದ್ದೀವಿ. ಈ ಕಂಪ್ಯೂಟ್ರ್ನಲ್ಲಿ ಎಷ್ಟು ಯೂಸರ್ಸ್ ಕೆಲಸ ಮಾಡ್ತಾರೆ ಎಂಬುದನ್ನು ನೋಡಬೇಕು ಎಂದರೆ ನಾವು ಕಂಟ್ರೋಲ್ ಪ್ಯಾನಲ್ನಲ್ಲಿ ಹೋಗಿ ನೋಡಬೇಕು. ಕಂಟ್ರೋಲ್ ಪ್ಯಾನಲನ್ನು ಓಪನ್ ಮಾಡ್ತೀವಿ. ಮ್ಯಾನೇಜ್ ಅನದರ್ ಅಕೌಂಟ್ ಎಂಬುದನ್ನು ಕ್ಲಿಕ್ ಮಾಡಿದರೆ ಈ ಕಂಪ್ಯೂಟ್ರ್ನಲ್ಲಿ ಗೋಬಿ ಎಂದು ಒಂದು ಯೂಸರ್ ಇದ್ದಾರೆ.
ಇದೇ ಥರ ಸ್ಟೂಡೆಂಟ್ ಎಂದು ಒಂದು ಯೂಸರ್ ಕೆಲಸ ಮಾಡ್ತಾರೆ. ಈಗ ಸ್ಟೂಡೆಂಟ್ ಯೂಸರ್ನ ಪ್ರೊಫೈಲ್ ಕರಪ್ಟ್ ಆಗಿದೆ ಎಂದುಕೊಳ್ಳೋಣ. ನಾವು ಈಗ ಸ್ಟೂಡೆಂಟ್ ಅಕೌಂಟನ್ನು ಡಿಲೀಟ್ ಮಾಡಿ ಒಂದು ಹೊಸ ಸ್ಟೂಡೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಕಂಪ್ಯೂಟರ್ನಲ್ಲಿ ಡ್ರೈವ್ನಲ್ಲಿ ತುಂಬ ಫೈಲ್ಸ್ ಇದೆ. ಒಂದು ಫೋಲ್ಡ್ರನ್ನು ರೈಟ್ ಕ್ಲಿಕ್ ಮಾಡಿ ನೋಡೋಣ. ಪಿಕ್ಚರ್ ಫೋಲ್ಡ್ರನ್ನು ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಓಪನ್ ಮಾಡಿ ನೋಡಿದರೆ ಈ ಸ್ಟೂಡೆಂಟ್ಗೆ ಈ ಫೋಲ್ಡ್ರ್ನಲ್ಲಿ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಹಾಗೆಂದರೆ ಸ್ಟೂಡೆಂಟ್ ಎನ್ನುವ ಯೂಸರ್ ಈ ಫೋಲ್ಡ್ರನ್ನು ಓಪನ್ ಮಾಡಬಹುದು ಎಂದು ನಾವು ಪರ್ಮಿಷನ್ ಸೆಟ್ ಮಾಡಿದ್ದೀವಿ. ಈ ಸ್ಟೂಡೆಂಟ್ ಅಕೌಂಟನ್ನು ಡಿಲೀಟ್ ಮಾಡಿ ಹೊಸದಾಗಿ ಒಂದು ಸ್ಟೂಡೆಂಟ್ ಅಕೌಂಟನ್ನು ಕ್ರಿಯೇಟ್ ಮಾಡಿದರೆ ಏನು ನಡೆಯುತ್ತೆ ಎಂಬುದನ್ನು ನೋಡೋಣ. ಈ ಸ್ಟೂಡೆಂಟ್ ಅವರ ಡಾಕ್ಯುಮೆಂಟ್ ಪಿಕ್ಚರ್ನಲ್ಲಿ ಫೈಲ್ ಏನಾದರೂ ಸೇವ್ ಮಾಡಿ ಇಟ್ಟಿರ್ತಾರ ಎಂಬುದನ್ನು ನೋಡಬೇಕು. ಆ ಯೂಸರ್ನ ಪ್ರೊಫೈಲ್ ಕರಪ್ಟ್ ಆಗಿದ್ದರಿಂದ ಆ ಫೋಲ್ಡ್ರನ್ನು ಸಿ ಡ್ರೈವ್ನಲ್ಲಿ ನಮಗೆ ಓಪನ್ ಮಾಡೋಕ್ಕಾಗಲ್ಲ. ನಾವು ಈಗ ಕಂಟ್ರೋಲ್ ಪ್ಯಾನಲಲ್ಲಿ ಹೋಗಿ ಆ ಯೂಸರ್ನ ಪ್ರೊಫೈಲ್ ಡೀಟೇಲನ್ನು ನೋಡಬೇಕು. ಇಲ್ಲಿ ಸಿಸ್ಟಮನ್ನು ಕ್ಲಿಕ್ ಮಾಡಿ ಅಡ್ವಾನ್ಸ್ಡ್ ಸೆಟ್ಟಿಂಗ್ನಲ್ಲಿ ಆ ಯೂಸರ್ನ ಪ್ರೊಫೈಲನ್ನು ನಾವು ಈಗ ನೋಡ್ತೀವಿ. ಡಿಫಾಲ್ಟ್ ಪ್ರೊಫೈಲ್ ನಮಗೆ 2.58 MB ಇದೆ. ಆದರೆ ಸ್ಟೂಡೆಂಟಿನ ಪ್ರೊಫೈಲನ್ನು ನೋಡಿದರೆ 498 MB ಇದೆ. ಹಾಗೆಂದರೆ ಏನು ಅರ್ಥ ಅಂದರೆ ಈ ಸ್ಟೂಡೆಂಟ್ ಪ್ರೊಫೈಲ್ ಒಳಗಡೆ ತುಂಬ ಫೈಲ್ಸ್ ಸೇವ್ ಮಾಡಿ ಇಟ್ಟಿರ್ತಾರೆ ಎಂದರ್ಥ. ಆದ್ದರಿಂದ ನಾವು ಈ ಸ್ಟೂಡೆಂಟ್ ಅಕೌಂಟನ್ನು ಡಿಲೀಟ್ ಮಾಡುವಾಗ ಸ್ಟೂಡೆಂಟ್ ಪ್ರೊಫೈಲ್ ಒಳಗಡೆ ತುಂಬ ಫೈಲ್ಸ್ ಇದೆ, ಫೈಲ್ಸನ್ನು ಡಿಲೀಟ್ ಮಾಡಬಾರ್ದು, ಅಕೌಂಟ್ ಮಾತ್ರ ಡಿಲೀಟ್ ಮಾಡಬೇಕು ಎಂದು ನಾವು ಆ ಸ್ಟೂಡೆಂಟ್ ಅಕೌಂಟನ್ನು ಡಿಲೀಟ್ ಮಾಡಬೇಕು. ಕಂಟ್ರೋಲ್ ಪ್ಯಾನಲ್ನಲ್ಲಿ ಯೂಸರ್ಸ್ ಸೆಲೆಕ್ಟ್ ಮಾಡ್ತೀವಿ. ಇದರಲ್ಲಿ ಯೂಸರ್ ಅಕೌಂಟ್ನಲ್ಲಿ ಮ್ಯಾನೇಜ್ ಅನದರ್ ಅಕೌಂಟನ್ನು ಸೆಲೆಕ್ಟ್ ಮಾಡಿ ಸ್ಟೂಡೆಂಟ್ ಅಕೌಂಟನ್ನು ಕ್ಲಿಕ್ ಮಾಡ್ತೀವಿ. ಇಲ್ಲಿ ಡಿಲೀಟ್ ದ ಅಕೌಂಟ್ ಎನ್ನುವ ಒಂದು ಆಪ್ಷನ್ ಇದೆ. ಇದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ನಮಗೆ ಒಂದು ಮೆಸೇಜ್ ತೋರಿಸುತ್ತೆ. ಸ್ಟೂಡೆಂಟ್ ಪ್ರೊಫೈಲ್ ಒಳಗಡೆ ಇರುವ ಡೆಸ್ಕ್ಟಾಪ್, ಡಾಕ್ಯುಮೆಂಟ್, ಮ್ಯೂಸಿಕ್ ಫೈಲ್ಸ್ ಎಲ್ಲವನ್ನು ಸೇವ್ ಮಾಡಬೇಕಾ ಎಂದು ಕೇಳುತ್ತೆ. ಇಲ್ಲಿ ನಾವು ಫೈಲ್ ಎಲ್ಲವನ್ನು ಡಿಲೀಟ್ ಮಾಡಬೇಕು, ಸ್ಟೂಡೆಂಟ್ ಅಕೌಂಟ್ ಡಿಲೀಟ್ ಮಾಡಬೇಕು ಎಂದು ಹೇಳೋದಕ್ಕಾಗ್ತದೆ. ಆಗಿಲ್ಲದ್ರೆ ಸ್ಟೂಡೆಂಟ್ ಫೈಲ್ಸ್ ಡಿಲೀಟ್ ಮಾಡಬಾರ್ದು, ಯೂಸರ್ ಅಕೌಂಟ್ ಮಾತ್ರ ಡಿಲೀಟ್ ಮಾಡಬೇಕು ಎಂದು ನಾವು ಹೇಳಬಹುದು. ನಾವು ಈಗ ಯೂಸರ್ ಫೈಲ್ಸ್ ಡಿಲೀಟ್ ಮಾಡಬಾರ್ದು ಎಂದು ಹೇಳಿ ಆ ಯೂಸರ್ ಅಕೌಂಟ್ ಮಾತ್ರ ಡಿಲೀಟ್ ಮಾಡ್ತೀವಿ. ನಿಮಗೆ ಯೂಸರ್ ಅಕೌಂಟನ್ನು ಈಗ ಡಿಲೀಟ್ ಮಾಡ್ತೀವಿ, ಆದರೆ ಯೂಸರ್ ಫೈಲ್ಸ್ ಡಿಲೀಟ್ ಮಾಡಲ್ಲ ಎಂದು ತೋರಿಸುತ್ತೆ. ಇಲ್ಲಿ ಡಿಲೀಟ್ ಅಕೌಂಟನ್ನು ಸೆಲೆಕ್ಟ್ ಮಾಡೋಣ. ಅಕೌಂಟ್ ಇಲ್ಲಿ ಡಿಲೀಟ್ ಆಗಿದೆ. ಈಗ ಡೆಸ್ಕ್ಟಾಪ್ನಲ್ಲಿ ನೋಡಿದರೆ ಬಿಟ್ನೆಟ್ಸ್ PC ಎಂದು ಒಂದು ಹೊಸ ಫೋಲ್ಡರ್ ಕ್ರಿಯೇಟ್ ಆಗಿದೆ. ಈ ಫೋಲ್ಡ್ರನ್ನು ಓಪನ್ ಮಾಡಿ ನೋಡೋಣ. ಇದರೊಳಗಡೆ ಸ್ಟೂಡೆಂಟ್ ಎನ್ನುವ ಒಂದು ಫೋಲ್ಡರ್ ಇದೆ. ಈ ಫೋಲ್ಡರ್ ಒಳಗಡೆ ಸ್ಟೂಡೆಂಟ್ ಪ್ರೊಫೈಲ್ನಲ್ಲಿ ಇದ್ದ ಡಾಕ್ಯುಮೆಂಟ್, ಪಿಕ್ಚರ್ ಫೈಲ್ಸ್ ಎಲ್ಲವನ್ನು ಸೇವ್ ಮಾಡಿ ಇಟ್ಟಿರುತ್ತೆ. ಇದನ್ನು ಕ್ಲೋಸ್ ಮಾಡೋಣ. ಈಗ ನಾವು ಸ್ಟೂಡೆಂಟ್ಗೆ ಒಂದು ಹೊಸ ಅಕೌಂಟನ್ನು ಕ್ರಿಯೇಟ್ ಮಾಡಬೇಕು. ಆ ಥರ ಕ್ರಿಯೇಟ್ ಮಾಡಬೇಕು ಅಂದರೆ ಸೆಟ್ಟಿಂಗ್ನಲ್ಲಿ ಹೋಗಿ ಅಕೌಂಟನ್ನು ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಫ್ಯಾಮಿಲಿ ಆ್ಯಂಡ್ ಅದರ್ಸ್ ಎಂದಿದೆ, ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಆ್ಯಡ್ ಸಮ್ಒನ್ ಎಂಬುದನ್ನು ಸೆಲೆಕ್ಟ್ ಮಾಡ್ತೀವಿ. ಈಗ ನಾವು ಮೈಕ್ರೋಸಾಫ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗಿಲ್ಲ. ಆದ್ದರಿಂದ ನಾವು ಐ ಡೋಂಟ್ ಹ್ಯಾವ್ ಎನ್ನುವ ಈ ಲಿಂಕನ್ನು ಕ್ಲಿಕ್ ಮಾಡ್ತೀವಿ. ಈ ಪೇಜ್ನಲ್ಲಿ ನಾವು ಮೈಕ್ರೋಸಾಫ್ಟ್ ಅಕೌಂಟ್ ಕ್ರಿಯೇಟ್ ಮಾಡಬೇಡ, ಲೋಕಲ್ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಎಂದು ಹೇಳಿದ್ದೀವಿ. ಈಗ ನಾವು ಸ್ಟೂಡೆಂಟ್ಗೆ ಯೂಸರ್ ನೇಮ್, ಪಾಸ್ವರ್ಡ್ ಸೆಟ್ ಮಾಡಬೇಕು. ಪಾಸ್ವರ್ಡ್ ಟೈಪ್ ಮಾಡಿ ನೆಕ್ಸ್ಟ್ ಕ್ಲಿಕ್ ಮಾಡ್ತೀವಿ. ಈಗ ಅಕೌಂಟ್ ಕ್ರಿಯೇಟ್ ಆಗಿದೆ. ಈಗ ನಾವು ಲಾಗೌಟ್ ಆಗಿ ಸ್ಟೂಡೆಂಟ್ ಎನ್ನುವ ಹೆಸರಿನಲ್ಲಿ ಲಾಗೌಟ್ ಆಗಬೇಕು. ಇಲ್ಲಿ ನಾವು ಸೈನ್ ಔಟನ್ನು ಸೆಲೆಕ್ಟ್ ಮಾಡ್ತೀವಿ. ಸ್ಟೂಡೆಂಟನ್ನು ಸೆಲೆಕ್ಟ್ ಮಾಡಿ ಸ್ಟೂಡೆಂಟ್ನ ಪಾಸ್ವರ್ಡನ್ನು ಟೈಪ್ ಮಾಡ್ತೀವಿ. ಯೂಸರ್ಗೆ ಹೊಸ ಪ್ರೊಫೈಲನ್ನು ಕ್ರಿಯೇಟ್ ಮಾಡುತ್ತೆ ಎಂಬ ಇನ್ಫಾರ್ಮೇಷನ್ ನಿಮಗೆ ಇಲ್ಲಿ ತೋರಿಸುತ್ತೆ. ಈಗ ಡಿಫಾಲ್ಟ್ ಪ್ರೊಫೈಲನ್ನು ಕಾಪಿ ಮಾಡಿ ಸ್ಟೂಡೆಂಟ್ಗೆ ಒಂದು ಹೊಸ ಪ್ರೊಫೈಲನ್ನು ಕ್ರಿಯೇಟ್ ಮಾಡುತ್ತೆ. ಈಗ ಸ್ಟೂಡೆಂಟ್ ಡಾಕ್ಯುಮೆಂಟ್ ಎಲ್ಲವನ್ನು ಓಪನ್ ಮಾಡಿ ನೋಡಿದರೆ ಒಳಗಡೆ ಫೈಲ್ಸ್ ಏನೂ ಇರಲ್ಲ. ಕಾರಣ ಈ ಯೂಸರ್ಗೆ ಒಂದು ಹೊಸ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿದೆ. ಆದ್ದರಿಂದ ಯೂಸರ್ ಇದರ ಮುಂದೆ ಸೇವ್ ಮಾಡಿದ ಪಿಕ್ಚರ್ಸ್, ಮ್ಯೂಸಿಕ್ ಏನು ಒಳಗಡೆ ಇರಲ್ಲ. ಈ ಸ್ಟೂಡೆಂಟ್ಗೆ ಇದರ ಮುಂದೆ ಡ್ರೈವ್ನಲ್ಲಿ ಪರ್ಮಿಷನ್ ಇತ್ತು. ಡ್ರೈವ್ನಲ್ಲಿ ಪಿಕ್ಚರ್ ಫೋಲ್ಡ್ರಿಗೆ ಸ್ಟೂಡೆಂಟ್ ಓಪನ್ ಮಾಡೋದಕ್ಕೆ ನಾವು ಪರ್ಮಿಷನ್ ಕೊಟ್ಟಿದ್ದೀವಿ. ಆದರೆ ಈಗ ಇದನ್ನು ಓಪನ್ ಮಾಡಿದರೆ ಸ್ಟೂಡೆಂಟ್ಗೆ ಈ ಫೋಲ್ಡ್ರ್ ಓಪನ್ ಆಗಲ್ಲ. ಈಗ
ಈ ಫೋಲ್ಡ್ರ್ ಒಳಗಡೆ ಪರ್ಮಿಷನ್ ಏನಿದೆ ಎಂಬುದನ್ನು ನಾವು ನೋಡೋಣ. ರೈಟ್ ಕ್ಲಿಕ್ ಮಾಡಿ ಪ್ರಾಪರ್ಟಿಯನ್ನು ಸೆಲೆಕ್ಟ್ ಮಾಡಿ ಸೆಕ್ಯೂರಿಟಿಯನ್ನು ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಕೆಳಗಡೆ ಅಡ್ವಾನ್ಸ್ಡನ್ನು ಕ್ಲಿಕ್ ಮಾಡಿದರೆ ಕಂಟಿನ್ಯೂ ಎಂದು ಒಂದು ಆಪ್ಷನ್ ಇದೆ, ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನಾವು ಅಡ್ಮಿನಿಸ್ಟ್ರೇಟರ್ ಪಾಸ್ವರ್ಡನ್ನು ಟೈಪ್ ಮಾಡಿ ಪರ್ಮಿಷನನ್ನು ನೋಡಬೇಕು. ಅಡ್ಮಿನಿಸ್ಟ್ರೇಟರ್ ಪಾಸ್ವರ್ಡ್ ಟೈಪ್ ಮಾಡಿ ಕೆಳಗಡೆ ಎಸ್ ಅನ್ನು ಕ್ಲಿಕ್ ಮಾಡ್ತೀವಿ. ಇದರ ಮುಂದೆ ಇಲ್ಲಿ ಸ್ಟೂಡೆಂಟ್ ಎನ್ನುವ ನೇಮ್ ಇತ್ತು. ಆ ಸ್ಟೂಡೆಂಟ್ ಅಕೌಂಟನ್ನು ನಾವು ಡಿಲೀಟ್ ಮಾಡಿದಾಗ ಆ ಸ್ಟೂಡೆಂಟ್ನ ಓಲ್ಡ್ ಐ ಡಿ ನಂಬರ್ ಮಾತ್ರ ಇಲ್ಲಿ ತೋರಿಸುತ್ತೆ. ಸ್ಟೂಡೆಂಟ್ನ ಓಲ್ಡ್ ಐ ಡಿ ನಂಬರ್ 1004 ಎಂದಿರುತ್ತೆ. ನಾವು ಸ್ಟೂಡೆಂಟ್ ಅಕೌಂಟನ್ನು ಡಿಲೀಟ್ ಮಾಡೋದಕ್ಕೆ ಮುಂಚೆ ಇಲ್ಲಿ ನೋಡಿದ್ದೀವಿ. ನೋಡುವಾಗ ನಮಗೆ ಇಲ್ಲಿ ಸ್ಟೂಡೆಂಟ್ ಎಂದು ತೋರಿಸಿತು. ಈ ಅಕೌಂಟನ್ನು ನಾವು ಡಿಲೀಟ್ ಮಾಡಿದಾಗ ಸ್ಟೂಡೆಂಟ್ನ ಓಲ್ಡ್ ಐ ಡಿ ನಂಬರ್ ನಮಗೆ ತೋರಿಸುತ್ತೆ. ಈಗ ಸ್ಟೂಡೆಂಟ್ಗೆ ಹೊಸ ಐ ಡಿ ಕ್ರಿಯೇಟ್ ಆಗಿದೆ, ಆದ್ದರಿಂದ ಇದನ್ನು ನಾವು ರಿಮೂವ್ ಮಾಡಿ ಹೊಸದಾಗಿ ಸ್ಟೂಡೆಂಟ್ಗೆ ಪರ್ಮಿಷನನ್ನು ಕೊಡಬೇಕು. ಡಿ ಡ್ರೈವ್ನಲ್ಲಿ ತುಂಬ ಫೈಲ್ಸ್ ಫೋಲ್ಡರ್ಸ್ ಇರುತ್ತೆ. ಈ ಥರ ಒಂದೊಂದು ಫೋಲ್ಡ್ರಲ್ಲಿ ಹೋಗಿ ಓಲ್ಡ್ ಸ್ಟೂಡೆಂಟ್ ಐ ಡಿಯನ್ನು ರಿಮೂವ್ ಮಾಡಿ ಹೊಸ ಸ್ಟೂಡೆಂಟ್ ಅಕೌಂಟ್ಗೆ ನಾವು ಪರ್ಮಿಷನ್ ಕೊಡಬೇಕು ಅಂದರೆ ತುಂಬ ಕಷ್ಟ. ನಾವು ನೆಕ್ಸ್ಟ್ ಕ್ಲಾಸ್ನಲ್ಲಿ ಯೂಸರ್ ಅಕೌಂಟನ್ನು ಡಿಲೀಟ್ ಮಾಡದೆ ಪ್ರೊಫೈಲನ್ನು ಯಾವ ಥರ ಸರಿ ಮಾಡಬೇಕು ಎಂಬುದನ್ನು ನೋಡೋಣ. ಥ್ಯಾಂಕ್ ಯು.